ಸೊ ಈ ಥಿಯರಮ್ಗಳನ್ನ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ ಯಾವ್ಯಾವುದು ನೇಮಿಂಗ್ ಥಿಯರಮ್ಗಳಿರುತ್ತೆ ಅಂದರೆ ಕೆಲವೊಂದು ಟೇಲರ್ಸ್ ಥಿಯರಮ್, ಯೂಕ್ಲಿಡ್ಸ್ ಥಿಯರಮ್, ಅವುಗಳನ್ನೆಲ್ಲ ಸ್ಟೇಟ್ ಆ್ಯಂಡ್ ಪ್ರೂವ್, ಯೂಕ್ಲಿಡ್ಸ್ ಥಿಯರಮ್, ಸ್ಟೇಟ್ ಆ್ಯಂಡ್ ಪ್ರೂವ್, ಟೇಲರ್ಸ್ ಥಿಯರಮ್ ಈ ರೀತಿ ಕೇಳ್ತಾರೆ. ಯಾವುದಕ್ಕೆ ನೇಮ್ಗಳಿರಲ್ಲ ಅವುಗಳಿಗೆ ಪ್ರೂವ್ ದಟ್ ಇಫ್ P is a prime and A and B are two integers and P divides AB, then P divides A or P divides B ಅಂತೇಳಿ ಕಂಪ್ಲೀಟ್ ಸ್ಟೇಟ್ಮೆಂಟು ಅವರೇ ಕೊಡ್ತಾರೆ. ನೀವು ಬರೀ ಪ್ರೂಫ್ ಮಾತ್ರ ಬರಿಬೇಕಾಗತ್ತೆ. ಯಾವುದಕ್ಕೆ ನೇಮ್ಗಳಿರಲ್ಲ ಅವಕ್ಕೆ ನೇಮ್ಗಳಿರೋ ಅಂಥವೆಲ್ಲ ಡೈರೆಕ್ಟ್ಗೆ ಸ್ಟೇಟ್ ಆ್ಯಂಡ್ ಪ್ರೂವ್ ಅಂತೇಳಿ ಕೇಳ್ತಾರೆ. ಗೊತ್ತಾಯ್ತಲ್ವಾ? So next theorem, A, B, C are integers and A comma C is equals to 1 and C divides AB, then C divides B. ಮೂರು ಇಂಟೀಜರ್ಸ್ಗಳನ್ನ ಕೊಟ್ಟಿದ್ದಾರೆ ಎ ಬಿ ಸಿ. ಅದ್ರ ಜೊತೆಗೆ ಎರಡು ಕಂಡೀಷನ್ ಕೊಟ್ಟಿದ್ದಾರೆ. ಎ ಮತ್ತು ಸಿ ರಿಲೇಟಿವ್ಲಿ ಪ್ರೈಮು. ಸಿ ಡಿವೈಡ್ಸ್ ಎ ಬಿ, ಸಿ ಏನಾದರೂ ಎ ಬಿನ ಡಿವೈಡ್ ಮಾಡ್ತಾ ಇದೆ ಅಂದರೆ ದೆನ್ ಸಿ ಮಸ್ಟ್ ಡಿವೈಡ್ಸ್ ಬಿ ಆಗಿರುತ್ತೆ. ಸಿ ಮಸ್ಟ್ ಡಿವೈಡ್ಸ್ ಬಿ ಆಗಿರುತ್ತೆ. ಸೊ ದಿಸ್ ಒನ್ ಈಸ್ ಆಸ್ ಸೇಮ್ ಆಸ್ ಪ್ರೀವಿಯಸ್ ಥಿಯರಮ್. ಮೇಲ್ಗಡೆ ಏನಿತ್ತೋ ಅದೇ ಥರ ಬರ್ತಾ ಹೋಗುತ್ತೆ. ಸೊ ಅದೇ ರೀತಿ ಪ್ರೂಫ್ನ ನಾವು ಕಂಟಿನ್ಯೂ ಮಾಡೋಣ. ಸೊಲ್ಯೂಷನ್ ಆರ್ ಪ್ರೂಫ್ ಗಿವನ್ A comma C is equals to 1 ಅಂದರೆ GCD of A and C is 1, then there exists S comma T belongs to Z such that apply the linear combination property, that is AS plus B, AS plus CT is equals to 1. ಸೊ ಈ ಈಕ್ವೇಷನ್ಗೆ ಎರಡು ಕಡೆ ಬಿ ಇಂದ ಮಲ್ಟಿಪ್ಲೈ ಮಾಡಿ ವಿ ಗೆಟ್ ABS ಪ್ಲಸ್ CBT is equals to B. ಕಂಪ್ಲೀಟಾಗೆ ಬಿ ಇಂದ ಎಲ್ಲ ಟರ್ಮ್ನು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಏನು ಸಿಕ್ತೋ ABS ಪ್ಲಸ್ CBT is equals to B ಅಂತೇಳಿ ಸಿಕ್ತು. If C divides AB, so already ಅವ್ರು ಕೊಟ್ಟಿದ್ದಾರೆ C divides AB, which implies that C divides ABS also. AB ನ ಡಿವೈಡ್ ಮಾಡ್ತಿದೆ ಅಂದರೆ ABS ನ ಕೂಡ ಏನು ಮಾಡುತ್ತೆ, ಡಿವೈಡ್ ಮಾಡುತ್ತೆ. and C divides CBT. ಸೊ CBT ನಲ್ಲಿ ಆಲ್ರೆಡಿ C ಇರೋದ್ರಿಂದ ಅವುಗಳ ಪ್ರಾಡಕ್ಟ್ ಕೂಡ ಸಿ ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ದೇರ್ಫೋರ್ ಸಿ ಡಿವೈಡ್ಸ್ CBT, ವಿಚ್ ಇಂಪ್ಲೈಸ್ ದಟ್ ಸಿ ಡಿವೈಡ್ಸ್ ABS ಪ್ಲಸ್ CBT. ಅವುಗಳ ಸಮ್ನು ಕೂಡ ಏನು ಮಾಡುತ್ತೆ, ಸಿ ಡಿವೈಡ್ ಮಾಡುತ್ತೆ. ವಿಚ್ ಇಂಪ್ಲೈಸ್ ದಟ್ ಸಿ ಡಿವೈಡ್ಸ್ B, which implies that C divides B. This completes the proof. ಸೊ ಲಾಸ್ಟ್ ಥಿಯರಮ್ ಅಲ್ಲಿ ಏನಿತ್ತು ಅದೇ ಸ್ಟೆಪ್ಸ್ಗಳು ಇಲ್ಲಿ ಕ್ಯಾರಿ ಆಗುತ್ತೆ. ಬಟ್ ಅಲ್ಲಿ ಪ್ರೈಮ್ ಅಂತ ಕಾನ್ಸೆಪ್ಟ್ ಇತ್ತು. ಆ ಪ್ರೈಮ್ ಅನ್ನು ತಗೋಬೇಕಾದ್ರೆ A, P is equals to 1 ಮತ್ತು A does not divides P does not divides A. ಇವೆರಡು ಕಂಡೀಷನ್ ಎಕ್ಸ್ಟ್ರಾ ಬರುತ್ತೆ. ಅದು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಪ್ರೀವಿಯಸ್ ಥಿಯರಮ್ ಅಲ್ಲಿ ಏನು ಕಾನ್ಸೆಪ್ಟ್ ಇತ್ತೋ ಅದೇ ಕಾನ್ಸೆಪ್ಟ್ ಇಲ್ಲೂ ಕೂಡ ಡೆವಲಪ್ ಆಗ್ತಾ ಹೋಗಿದೆ. ಓಕೆ, ಸೊ
ಸೊ ನೆಕ್ಸ್ಟ್ ಥಿಯರಮ್, ಇನ್ನೊಂದು ಥಿಯರಮ್ನ ನೋಡೋಣ. ಸೊ ಥಿಯರಮ್, ಇಫ್ A and C are integers, A and C are integers which are relatively prime. ನನ್ನ ವಾಯ್ಸ್ ಬರ್ತಾ ಇಲ್ವಾ? ಕೇಳ್ತಿದೆ ಸರ್. ಯಾರು ಸಾರ್ ಬರ್ತಾ ಇಲ್ಲ ಅಂತ ಮೆಸೇಜ್ ಮಾಡಿದ್ದಾರೆ ಈಗ? ಯಾರು? ರಶ್ಮಿ. ಅವ್ರಿಗೆ ಕನೆಕ್ಟ್ ಆಗಿದೆಯಾ? ನೋ ಸರ್. ಸರ್ ಇಲ್ಲ. ರಶ್ಮಿ ಕನೆಕ್ಟ್ ಆಗಿಲ್ವಾ? ಇಲ್ಲ. ರಶ್ಮಿ ಹಾಗಾದ್ರೆ ಬೇರೆ ಯಾವ್ದೋ ಲಿಂಕ್ ಓಪನ್ ಮಾಡಿದ್ದಾರೆ, ನನ್ನ ಕ್ಲಾಸ್ ಓಪನ್ ಮಾಡಿಲ್ಲ. ಕೆಮಿಸ್ಟ್ರಿ ತಪ್ಪಿರೆ ಫಿಸಿಕ್ಸ್ ಓಪನ್ ಮಾಡಿರ್ತಾರೆ. ಅಂಡ್ ಮೋರ್ ಓವರ್ ನಾನು ಲಾಗಿನ್ ಆಗಿ ಲಾಗ್ಔಟ್ ಆಯ್ತು ಅಂದ್ರೆ ಅಲ್ಲಿ ಲಿಂಕ್ ಚೇಂಜ್ ಆಗುತ್ತೆ, ಹೌದಲ್ವಾ? ಸೊ ಅದು ಕಟ್ ಆದ ಕೂಡಲೇ ನೀವು ಹೊಸದಾಗಿ ಲಾಗಿನ್ ಆಗಬೇಕು. ಅದೇ ರೀತಿ ತಾನೇ ಪ್ರತಿಯೊಬ್ರು ಕೂಡ ಹೊಸದಾಗಿ ಲಾಗಿನ್ ಆಗಿರೋದು? ಹ್ಞೂ ಸರ್. ಸರ್ ಮತ್ತೆ ಬ್ಯಾಕ್ ಬಂದ್ ಇದ್ ಮಾಡ್ಬೇಕು, ಅದು ಫಸ್ಟ್ ಸಲ ಇತ್ತಲ್ಲ ಹಂಗೆ ಕೊಟ್ರೆ ಆಗಲ್ಲ. ಹೌದೌದು, ಲಿಂಕ್ ಹೊಸದಾಗಿ ಕಳಿಸಿದೀನಿ, ನೋಡೋಣ ಜಾಯ್ನ್ ಆಯ್ತಾರ ಅಂತ ಹೇಳಿ. ಓಕೆ, ನಾವು ಥಿಯರಮ್ಮು ಅವರು ಅದೃಷ್ಟ ಇತ್ತು ಅಂದ್ರೆ ಜಾಯ್ನ್ ಆಗ್ತಾರೆ. ಸೊ ದಿಸ್ ಒನ್ ಈಸ್ ದಿ ಥಿಯರಮ್. ಥಿಯರಮ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನ ಒಂದ್ಸಲಿ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಅವ್ರು ಏನ್ ಕೇಳ್ತಾರೆ ಅಂದ್ರೆ, ಪ್ರೂವ್ ದಟ್ ಇಫ್ ಎ ಅಂಡ್ ಸಿ ಆರ್ ಟೂ ಇಂಟೀಜರ್ಸ್, ಎ ಮತ್ತೆ ಸಿ ಎರಡು ಇಂಟೀಜರ್ಸ್, ವಿಚ್ ಆರ್ ರಿಲೇಟಿವ್ಲಿ ಪ್ರೈಮ್, ದೇ ಆರ್ ರಿಲೇಟಿವ್ಲಿ ಪ್ರೈಮ್ ಟುಗೆದರ್ ವಿತ್ ಎ ಡಿವೈಡ್ಸ್ ಬಿ ಅಂಡ್ ಸಿ ಡಿವೈಡ್ಸ್ ಬಿ. ಏನು ಕೂಡ ಬಿ ನ ಡಿವೈಡ್ ಮಾಡುತ್ತೆ, ಸಿನು ಕೂಡ ಬಿ ನ ಡಿವೈಡ್ ಮಾಡುತ್ತೆ. ದೆನ್ ದೇರ್ ಪ್ರಾಡಕ್ಟ್ ಆಲ್ಸೋ ಡಿವೈಡ್ಸ್ ಬಿ. ಅವುಗಳ ಪ್ರಾಡಕ್ಟ್ ಕೂಡ ಏನ್ ಮಾಡುತ್ತೆ, ಬಿ ನ ಡಿವೈಡ್ ಮಾಡುತ್ತೆ ಅಂತೇಳಿ ನಾವು ಇಲ್ಲಿ ಪ್ರೂವ್ ಮಾಡಬೇಕು. ಬಟ್ ವಿ ಆರ್ ವೆರಿ ಕೇರ್ಫುಲಿ, ದೇ ಶುಡ್ ಬಿ ರಿಲೇಟಿವ್ಲಿ ಪ್ರೈಮ್ ಆಗಿರ್ಬೇಕು. ಎ ಮತ್ತೆ ಸಿ ಏನಾಗಿರ್ಬೇಕು, ರಿಲೇಟಿವ್ಲಿ ಪ್ರೈಮ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ 3 ಮತ್ತೆ 5 ರಿಲೇಟಿವ್ಲಿ ಪ್ರೈಮ್, ಯಾವುದೇ ಒಂದಕ್ಕೊಂದು ಡಿವೈಡ್ ಮಾಡಲ್ಲ. ಸೊ 3 divides 15 and 5 divides 15. ಸೊ ಅವುಗಳ ಪ್ರಾಡಕ್ಟ್ ಯಾವುದು, 15 divides 15. ಅದೇ ರೀತಿ 3 ಇಂದ 13 ಹೋಗುತ್ತೆ, 5 ಇಂದ 13 ಹೋಗುತ್ತೆ. ಇವೆರಡರ ಪ್ರಾಡಕ್ಟ್ ಏನು, 15. 15 divides 30 ಆಲ್ಸೋ, 15 divides 30 ಆಲ್ಸೋ. ಸೊ ಆ ರೀತಿ ಇವುಗಳು ರಿಲೇಟಿವ್ಲಿ ಪ್ರೈಮ್ ಆಗಿತ್ತು ಅಂದ್ರೆ ಅವುಗಳ ಪ್ರಾಡಕ್ಟ್ ಕೂಡ ಏನಾಗುತ್ತೆ, ಅವುಗಳಿಂದ ಇದಾಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಲೆಟ್ಸ್ ಸಿ ದಿ ಪ್ರೂಫ್ ಆಫ್ ದಿ ಥಿಯರಮ್. So proof of the theorem is, given A and C are relatively prime numbers. A and C are relatively prime number, which implies that GCD of A comma C is equals to 1, which implies that ಓಕೆ. ಸೊ ಇದಾದ ನಂತರ ಎರಡನೇ ಕಂಡೀಷನ್ ತಗೋತೀನಿ, ದೇರ್ ಎಕ್ಸಿಸ್ಟ್ ಬೇಡ. ಸೊ
ಸೊ ಎರಡನೇ ಕಂಡೀಷನ್ ಏನು ಕೊಟ್ಟಿದ್ದಾರೆ, ಆ್ಯಂಡ್ ಎ ಡಿವೈಡ್ಸ್ ಬಿ ಆ್ಯಂಡ್ ಸಿ ಡಿವೈಡ್ಸ್ ಬಿ ಅಂತೇಳಿ ಕೊಟ್ಟಿದ್ದಾರೆ. ಇವೆರಡಕ್ಕೂ ಕೂಡ ನಾನು ಡಿವಿಸಬಿಲಿಟಿ ಪ್ರಾಪರ್ಟಿನ ಅಪ್ಲೈ ಮಾಡ್ತೀನಿ. ಡಿವಿಸಬಿಲಿಟಿ ಪ್ರಾಪರ್ಟಿನ ಅಪ್ಲೈ ಮಾಡ್ತು ಅಂದರೆ ದಟ್ ಈಸ್ ಎ ಡಿವೈಡ್ಸ್ ಬಿ ಇಂಪ್ಲೈಸ್ ದಟ್ ದೇರ್ ಎಕ್ಸಿಸ್ಟ್ Q1 belongs to Z such that B is equal to A into Q1 ಅಂತ ಹೇಳಿ. By the divisibility property, A divides B is nothing but there exists a quotient Q in Z such that B is equal to AQ1. ಅದೇ ರೀತಿ C divides B ಅಂತ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ divisibility ಪ್ರಾಪರ್ಟಿನ ಅಪ್ಲೈ ಮಾಡ್ತೀನಿ. There exists Q2 belongs to Z such that B is equals to C into Q2. B is equals to Q into C2. So, by previous theorem, C divides ಸೊ ಈ ಕಂಡೀಷನ್ ಅಂತ ತಗೋತೀನಿ. C divides B and A and C are relatively prime. C divides B and A comma C is equals to relatively prime, which implies that C divides AB. C divides AB ಅಂತೇಳಿ ತಗೋಬಹುದು. ಅಥವಾ ವೈಟ್ ಸ್ವಲ್ಪ ಇದಾಯ್ತು, ಪ್ರೀವಿಯಸ್ ಥಿಯರಮ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಎರಡನೇ ಕಂಡೀಷನ್ ತಗೋತಾ ಇದ್ದೀನಿ. ಸಿ ಡಿವೈಡ್ಸ್ ಬಿ. ಬಿ ಅಂದರೆ ಸಿ ಡಿವೈಡ್ಸ್ ಬಿ ವ್ಯಾಲ್ಯೂಗೆ ಮೊದಲನೇ ಕಂಡೀಷನ್ ತಗೋತಾ ಇದ್ದೀನಿ, ಎ ಇಂಟು Q1 ಅಂತೇಳಿ. ಬಿ ವ್ಯಾಲ್ಯೂ ಏನು? ಮೊದಲನೇ ಕಂಡೀಷನ್ ಪ್ರಕಾರ ಎ ಇಂಟು Q1 ಆ್ಯಂಡ್ ಎ ಆ್ಯಂಡ್ ಸಿ ಆರ್ ರಿಲೇಟಿವ್ಲಿ ಪ್ರೈಮ್. ಎ ಆ್ಯಂಡ್ ಸಿ ಆರ್ ರಿಲೇಟಿವ್ಲಿ ಪ್ರೈಮ್. ಇವೆರಡು ಕಂಡೀಷನ್ಗೆ ಪ್ರೀವಿಯಸ್ ಥಿಯರಮ್ನ ಅಪ್ಲೈ ಮಾಡ್ತೀನಿ. ಸಿ ಡಿವೈಡ್ಸ್ ಎ Q1 ಆ್ಯಂಡ್ ಎ ಆ್ಯಂಡ್ ಸಿ ಆರ್ ರಿಲೇಟಿವ್ಲಿ ಪ್ರೈಮ್, ವಿಚ್ ಇಂಪ್ಲೈಸ್ ದಟ್ ಸಿ ಡಿವೈಡ್ಸ್ Q1 ಅಂತೇಳಿ. ಸಿ ಡಿವೈಡ್ಸ್ Q1 ಅಂತೇಳಿ. ಸೊ ಲಾಸ್ಟ್ ಥಿಯರಮಲ್ಲಿ ನಮ್ಗೆ ಸ್ಟೇಟ್ಮೆಂಟ್ ಏನಿತ್ತು ಅಂದರೆ ಎ ಮತ್ತು ಸಿ ರಿಲೇಟಿವ್ಲಿ ಪ್ರೈಮು ಆ್ಯಂಡ್ ಸಿ ಡಿವೈಡ್ಸ್ C divides AB, which implies that C divides B ಅಂತೇಳಿ ಲಾಸ್ಟ್ ಥಿಯರಮ್ ಪ್ರೂವ್ ಮಾಡಿದ್ವಿ. ಸೊ ಅದ್ರ ಪ್ರಕಾರ ಎ ಸಿ ಜಾಗದಲ್ಲಿ ಇಲ್ಲಿ ಎ ಸಿನೇ ಇದೆ, ಸಿ ಡಿವೈಡ್ಸ್ ಎ ಬಿ ಜಾಗದಲ್ಲಿ ಎ Q1 ಇದೆ, ಅಂದರೆ ಬಿ ವ್ಯಾಲ್ಯೂ ಈಸ್ Q1 ಆಗಿರೋದ್ರಿಂದ ಸಿ ಡಿವೈಡ್ಸ್ Q1 ಆಗುತ್ತೆ. ಸೊ ವಿಚ್ implies that C divides Q1 ಅಂದರೆ Q1 is equals to some C into Q3. Some C into Q3 ಆಗುತ್ತೆ. ಅಂದರೆ ನಾನು ಬರುವಂಥ ಕೋಎಫಿಷಿಯಂಟ್ಸ್ನೆಲ್ಲ Q1, Q2, Q3 ಅಂತಲೇ ತಗೋತಾ ಇದ್ದೀನಿ. ಫಾರ್ ಸಮ್ Q3 belongs to Z. For some Q3 belongs to Z. Then ಮೊದಲನೇ ಈಕ್ವೇಶನ್ ತಗೋತೀನಿ. ಕನ್ಸಿಡರ್
ಫಸ್ಟ್ ಈಕ್ವೇಶನ್ ಏನಿದೆ a is equal to b is equal to a into q1 which is equals to a into q1 ಅಂದ್ರೇನು c into q3 q into c3 that is equals to ac into q3 that is equals to ac into q3. So which implies that b is equal to ac into q3 ಅಂದ್ರೆ b is a multiple of ac ಅಂತ ಹೇಳಿ b is a multiple of ac which implies that ac divides b which implies that ac divides b. ಸೊ ಈ ಥಿಯರಮ್ನ ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ಸೊ ಅವ್ರು ಕೊಟ್ಟಿದ್ದಾರೆ ಎ ಬಿ ಸಿ ಆರ್ 3 integers and a and c are relatively prime. If a divides b and c divides b, then ac divides b ಅಂತೇಳಿ ಪ್ರೂವ್ ಮಾಡಬೇಕು. ಸೊ ಅದಕ್ಕೆ ಅವರು ಆಲ್ರೆಡಿ ಕೊಟ್ಟಿರುವಂಥ ಕಂಡೀಷನ್ ತಗೋತಾ ಇದ್ದೀನಿ. ಎ ಅಂಡ್ ಸಿ ಆರ್ ರಿಲೇಟಿವ್ಲಿ ಪ್ರೈಮ್. ಎರಡನೇ ಕಂಡೀಷನ್ ಏನು ಎ ಡಿವೈಡ್ಸ್ ಬಿ ಅಂಡ್ ಸಿ ಡಿವೈಡ್ಸ್ ಬಿ. ಸೊ ಎ ಡಿವೈಡ್ಸ್ ಬಿ ಅಂದರೆ ಬಿ ಇಸ್ ಈಕ್ವಲ್ ಟು ಎ ಕ್ಯೂ 1 ಆಗುತ್ತೆ. ನೆಕ್ಸ್ಟ್ ಸಿ ಡಿವೈಡ್ಸ್ ಬಿ ಅಂದರೆ ಬಿ ಇಸ್ ಈಕ್ವಲ್ ಟು ಸಿ ಇಂಟು ಕ್ಯೂ 2 ಆಗುತ್ತೆ. ಸೊ ಎರಡನೇ ಕಂಡೀಷನ್ ತಗೋತೀನಿ, ಸಿ ಡಿವೈಡ್ಸ್ ಬಿ ಅಂತ ಇರೋದು. ಬಟ್ ಬಿ ವ್ಯಾಲ್ಯೂ ಅಕಾರ್ಡಿಂಗ್ ಟು ಫಸ್ಟ್ ಕಂಡೀಷನ್ ಇಟ್ ಈಸ್ ಸಿ ಡಿವೈಡ್ಸ್ ಎ ಕ್ಯೂ 1 ಆಗುತ್ತೆ. ಸೊ ಸಿ ಡಿವೈಡ್ಸ್ ಎ ಕ್ಯೂ 1 ಆ್ಯಂಡ್ ಅವ್ರು ಕೊಟ್ಟಿರುವಂಥ ಎ ಸಿ ಈಸ್ ಈಕ್ವಲ್ ಟು ರಿಲೇಟಿವ್ಲಿ ಪ್ರೈಮ್. ಅದಕ್ಕೆ ನಾನು ಪ್ರೀವಿಯಸ್ ಥಿಯರಮ್ನ ಅಪ್ಲೈ ಮಾಡ್ತೀನಿ. ಸೊ ಅಕಾರ್ಡಿಂಗ್ ಟು ಪ್ರೀವಿಯಸ್ ಥಿಯರಮ್ ಸಿ ಡಿವೈಡ್ಸ್ ಎ ಕ್ಯೂ 1 ಆ್ಯಂಡ್ ಎ ಆ್ಯಂಡ್ ಸಿ ಆರ್ ರಿಲೇಟಿವ್ಲಿ ಪ್ರೈಮ್ ಆಗಿದ್ದಾಗ ಸಿ ಮಸ್ಟ್ ಡಿವೈಡ್ಸ್ ಕ್ಯೂ 1 ಆಗಿರುತ್ತೆ. ಸಿ ಡಿವೈಡ್ಸ್ ಕ್ಯೂ 1 ಅಂದರೆ ಕ್ಯೂ 1 ಆಸ್ ಎಕ್ಸ್ಪ್ರೆಸ್ಡ್ ಆಸ್ ಎ ಪ್ರಾಡಕ್ಟ್ ಆಫ್ ಸಿ ಇಂಟು ಸಮ್ ಅದರ್ ನಂಬರ್. ಆ ಸಮ್ ಅದರ್ ನಂಬರ್ನ ಕ್ಯೂ 3 ಅಂತ ಹೇಳಿ ತಗೋತಾ ಇದ್ದೀನಿ. ದೆನ್ ಐ ಕನ್ಸಿಡರ್ ಬಿ ಈಸ್ ಈಕ್ವಲ್ ಟು ಎ ಕ್ಯೂ 1 ಅಕಾರ್ಡಿಂಗ್ ಟು ಫಸ್ಟ್ ಈಕ್ವೇಶನ್ and which is equals to a into q1 is nothing but c into q3, and I separate q3 from cq3. I get b is equal to ac times of q3, so that is nothing but ac divides b. This completes the theorem. So prove that to, show that to ಅಂತ ಕೇಳಿದಾಗ hence the theorem ಬದಲು hence the solution ಅಂತ ಹೇಳಿ ಬರೆದ್ರೆ ಮುಗಿದೋಯ್ತು. ಸೊ ದಿಸ್ ಈಸ್ ಅಬೌಟ್ ದಿ ಥಿಯರಮ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ನೀವು ಮುಂಚೆನೆ ಸ್ಟಡಿ ಮಾಡಿರುವಂಥ ಕಾನ್ಸೆಪ್ಟು ಎಲ್ ಸಿ ಎಂ. ಎಲ್ ಸಿ ಎಂ ಅಂದ್ರೇನು? ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಸೊ ಇಲ್ಲಿ ಲೋಯೆಸ್ಟ್ ಅನ್ನೋದಕ್ಕಿಂತ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಬರೀಬೋದಾ? ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ ಲೋಯೆಸ್ಟ್ ಅನ್ನೋದಕ್ಕಿಂತ ಲೀಸ್ಟ್. ಲೋಯೆಸ್ಟ್ ಕೂಡ ಒಂದೇನೆ, ಲೀಸ್ಟ್ ಕೂಡ ಒಂದೇನೆ. ಸೊ ಕೆಲವೊಂದು ಇದರಲ್ಲಿ ಸಿಚುವೇಶನಲ್ಲಿ ಲೋಯೆಸ್ಟ್ನ ಬಳಸ್ತೀವಿ. ಅದು ಲೋಯೆಸ್ಟ್ ಬಂದು ಕಂಪ್ಯಾರಿಟಿವ್ಲಿ ಕಂಪ್ಯಾರಿಸನ್ ಮಾಡ್ಬೇಕಾರೆ. ಲೀಸ್ಟ್ ಅಂದರೆ ನಮ್ಗೆ ಆಲ್ರೆಡಿ ದಟ್ ಶುಡ್ ಬಿ ಎ ಲೀಸ್ಟ್ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಾದ್ರೆ ಲೀಸ್ಟ್ ಅನ್ನೋ ಪದನ ಬಳಸ್ತಾ ಹೋಗ್ತೀವಿ. ಸೊ ನಮಗೆ ಅದೇ ರೀತಿ ಇನ್ನೊಂದು ಟರ್ಮ್ ಗೊತ್ತಿದೆ, ದಟ್ ಈಸ್ ಜಿ ಸಿ ಡಿ. ಜಿ ಸಿ ಡಿ ಅಂದ್ರೆ ಏನು? ಗ್ರೇಟೆಸ್ಟ್ ಕಾಮನ್ ಡಿವಿಷನ್. ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಡಿವೈಸರ್, ಹೌದಲ್ವಾ? ಸೊ ಜಿ ಸಿ ಡಿನ ಡಿ ಈಸ್ ಈಕ್ವಲ್ ಟು ಜಿ ಸಿ ಡಿ ಆಫ್ ಎ ಕಾಮ ಬಿ ಅಂತ ಹೇಳ್ಬೇಕಂದ್ರೆ ಎರಡು ಕಂಡೀಷನ್ ಅದು ಸ್ಯಾಟಿಸ್ಫೈ ಮಾಡ್ಬೇಕಲ್ವಾ? ಹೌದಲ್ವಾ ಡೆಫಿನೇಷನ್ ಪ್ರಕಾರ? ಸೊ ಮೊದಲನೇ ಕಂಡೀಷನ್ ಏನು? ಡಿ ಡಿವೈಡ್ಸ್ ಎ ಅಂಡ್
B divides B, sorry, D divides A and D divides B ಅಂದ್ರೆ that should be a common divisor. ಅದು ಮೊದಲು ಏನಾಗಿರಬೇಕು, ಕಾಮನ್ ಡಿವೈಸರ್ ಆಗಿರಬೇಕು. ಸೊ ಎರಡನೇ ಕಂಡೀಷನ್ ದಟ್ ಶುಡ್ ಬಿ ಎ ಗ್ರೇಟೆಸ್ಟ್ ಒನ್, ಅದು ಏನಾಗಿರ್ಬೇಕು, ಗ್ರೇಟೆಸ್ಟ್ ಒನ್ ಆಗಿರಬೇಕು. ಆ ಗ್ರೇಟೆಸ್ಟ್ ಒನ್ ಕಾನ್ಸೆಪ್ಟ್ಗೆ ನಾವೇನ್ ಬಳಸ್ತೀವಿ ಅಂದ್ರೆ, ಸಪೋಸ್ ದೇರ್ ಎಕ್ಸಿಸ್ಟ್ ಎ ಅನದರ್ ಕಾಮನ್ ಡಿವೈಸರ್ then C divides B also. ಸೊ ಅಲ್ಲಿ ಬೇರೆ ಇನ್ಯಾವುದಾದ್ರೂ ಕಾಮನ್ ಡಿವೈಸರ್ ಎಕ್ಸಿಸ್ಟ್ ಆಯ್ತು ಅಂದ್ರೆ ಆ ಕಾಮನ್ ಡಿವೈಸರ್ ಈ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ನ ಕೂಡ ಏನ್ ಮಾಡ್ತಾ ಇರಬೇಕು, ಡಿವೈಡ್ ಮಾಡ್ತಾ ಇತ್ತು ಅಂದ್ರೆ ದೆನ್ ವಿ ಸೇ ಡಿ ಇಸ್ ದಿ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅದೇ ರೀತಿ ಇಲ್ಲೂ ಕೂಡ ಎರಡು ಕಂಡೀಷನ್ ಬರ್ತಾ ಹೋಗುತ್ತೆ. ದಟ್ ಈಸ್ ಇಲ್ಲಿ LCM ಗೆ ನಾವು ಆಲ್ಮೋಸ್ಟ್ ಅಲ್ಲೂ ಕ್ಯಾಪಿಟಲ್ ಎಂ ನ ಬಳಸ್ತೀವಿ, ಅದನ್ನ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಕ್ಲೋಸ್ಡ್ ಇಂಟರ್ವಲ್ ಫಾರ್ಮ್ಯಾಟ್ ಬರುತ್ತಲ್ಲ, ದಟ್ ಒನ್ ಕ್ಲೋಸ್ಡ್ ಇಂಟರ್ವಲ್ A, B. ಸೊ ಎಂ ನ ನಾವು ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಹೇಳ್ಬೇಕಂದ್ರೆ ಎಂ ಶುಡ್ ಬಿ ಎ ಕಾಮನ್ ಮಲ್ಟಿಪಲ್, ಎಂ ಶುಡ್ ಬಿ ಎ ಕಾಮನ್ ಮಲ್ಟಿಪಲ್ ಆಗಿರಬೇಕು. ಕಾಮನ್ ಮಲ್ಟಿಪಲ್ಗೆ A divides M and B divides M. ಏನು ಕೂಡ ಬಿನ ಸಾರಿ ಏನು ಕೂಡ ಎಂ ನ ಡಿವೈಡ್ ಮಾಡಬೇಕು, ಬಿನು ಕೂಡ ಎಂ ನ ಡಿವೈಡ್ ಮಾಡಬೇಕು. ದೆನ್ ಎಂ ಶುಡ್ ಬಿ ಎ ಕಾಮನ್ ಮಲ್ಟಿಪಲ್ ಅಂತ ಹೇಳಿ ಮೀನಿಂಗ್ ಆಗುತ್ತೆ. ದೆನ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಗಬೇಕು. ಏನ್ ಮಾಡಬೇಕು, ಲೀಸ್ಟ್ ಕಾಮನ್ ಮಲ್ಟಿಪಲ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಸಪೋಸ್ ಇಫ್ ಎ ಡಿವೈಡ್ಸ್ ಅನದರ್ ಕಾಮನ್ ಮಲ್ಟಿಪಲ್, ಇಲ್ಲಿ ಎಂ ಇರೋದ್ರಿಂದ ಎಂ ಡ್ಯಾಶ್ and B divides M dash, then M must divides M dash. Then M must divides M dash. So ಇವೆರಡು ಇದನ್ನ ಕಂಬೈನ್ ಮಾಡಿಕೊಂಡು we define the least common multiple. That means ಮೊದಲನೇ ಕಂಡೀಷನ್ ಪ್ರಕಾರ M should be a common multiple. Second one, M is the least common multiple among all the multiples. Among all the multiples ಅಂತ ಹೇಳಿ ಹೇಳೋದಕ್ಕೆ ಇಲ್ಲಿ ನಾವು ಈ ಎರಡು ಸ್ಟೇಟ್ಮೆಂಟ್ಸ್ಗಳನ್ನ ಬಳಸ್ತೀವಿ. ಸೊ GCDಗೂ LCMಗೂ ಇಷ್ಟೇ ವ್ಯತ್ಯಾಸ. ಸೊ GCD ಅಂದ್ರೆ ಡಿವೈಸರ್ ಯಾವಾಗಲೂ ಡಿವಿಷನ್ ಅಲ್ಲಿ ಲೆಫ್ಟ್ ಪಾರ್ಟ್ ಅಥವಾ ಟಾಪ್ ಪಾರ್ಟ್ ಅಲ್ಲಿ ಇರುತ್ತೆ. ಮಲ್ಟಿಪಲ್ ಬಂದಾಗ ದಟ್ ಶುಡ್ ಬಿ ಇನ್ ಇದರಲ್ಲಿ ಇರುತ್ತೆ, ಬಾಟಮ್ ಪಾರ್ಟ್ ಆರ್ ರೈಟ್ ಸೈಡ್ ಪಾರ್ಟ್ ಅಲ್ಲಿ ಲೈನ್ ನ ರೈಟ್ ಸೈಡ್ ಬರುವಂತದ್ದು. ವ್ಯತ್ಯಾಸನ ಕರೆಕ್ಟ್ ಆಗಿ ನೀವು ಗಮನಿಸ್ಕೊಳ್ಳಿ, GCDಗೂ ಮತ್ತೆ LCMಗೂ ಏನ್ ವ್ಯತ್ಯಾಸ ಇದೆ ಅಂತ ಹೇಳಿ. ಓಕೆ, ಗಮನಿಸ್ಕೋಬಹುದಲ್ವಾ? Okay, this one is the definition of LCM. This one is the definition of LCM. LCM ಬಂದು ಎರಡು ನಂಬರ್ಗಳದ್ದು ಮಲ್ಟಿಪಲ್ಸ್ಗಳನ್ನ ತಗೊಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ 3 ಮತ್ತೆ ನೆಕ್ಸ್ಟ್ ನಂಬರು 4. 3 ನ ಮಲ್ಟಿಪಲ್ಸ್ಗಳು ಯಾವುದು? 3, 6, 9, 12, 15 ಹಾಗೆ ಹೋಗ್ತಾ ಹೋಗುತ್ತೆ. 4 ನ ಮಲ್ಟಿಪಲ್ಸ್ ಯಾವುದು? 8, 12, 16, 20, 24 ಹೀಗೆ ಹೋಗ್ತಾ ಹೋಗುತ್ತೆ. ಇಲ್ಲಿ ಕಾಮನ್ ಆಗಿ ಬರುವಂತ ಮಲ್ಟಿಪಲ್, ಅದರಲ್ಲೂ ಲೀಸ್ಟ್ ಒನ್ ಯಾವುದು ಅಂದ್ರೆ 12 ಇಸ್ ದಿ ಲೀಸ್ಟ್ ಆಗಿರುತ್ತೆ ಮಲ್ಟಿಪಲ್. ಸೊ ಇದಕ್ಕಿಂತ ಆಚೆಗೆ ಬರೋ ಯಾವ ಕೂಡ ಲೀಸ್ಟ್ ಆಗಲ್ಲ. ಸೊ 3ಗೆ ಮತ್ತೆ 4ಗೆ ಯಾವುದು ನಿಯರ್ ಆಗಿರುತ್ತೆ ಅವುಗಳು ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಗಿರುತ್ತೆ. ದಿಸ್ ಒನ್ ಇಸ್ ದಿ ಎಕ್ಸಾಂಪಲ್. ಸೊ ಡೆಫಿನಿಷನ್ ಎಲ್ಲ ಏನಾದ್ರು ಡೌಟ್ ಇದೆಯಪ್ಪ?
ಏನಾದರೂ ಡೌಟ್ ಇದೆಯಾ ಡೆಫಿನೇಷನ್ ಅಲ್ಲಿ? ಎಲ್ರು ಮೊಬೈಲ್ ಮುಂದೆನೇ ಇದ್ದೀರಾ ತಾನೆ? ಸೊ ರಿಲೇಷನ್ ಬಿಟ್ವೀನ್ LCM ಅಂಡ್ GCD ನ ಈಗ ನೋಡ್ತಾ ಹೋಗೋಣ. ಸೊ ಈಗಲೇ ನೋಡೋಣ ಇಲ್ಲ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ? ಕ್ಲಾಸ್ನ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡೋಣ ಇಲ್ಲ ಇನ್ನೊಂದು ಅವರ್ ತಗೋಬೋದಾ? ಯಾರು ಏನು ಸರ್ 11:30 ಕೆಮಿಸ್ಟ್ರಿ ಇದೆ ಮಾಡಿದ್ರೆ ಮಾಡಿ. 11:30ಗೆ ಕೆಮಿಸ್ಟ್ರಿ ಇದೆಯಾ? ಸರಿ, ಇವತ್ತಿಗೆ ಸಾಕು. ನೀವ್ಯಾರು ಏನು ಮಾತಾಡ್ತಾನೆ ಇಲ್ಲ. ಏನಫ್? ಓಕೆ ಸರ್.